ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೇಡೀಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಜಲ ಜೀವನ್ ಮಿಷನ್ ಯೋಜನೆಯು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿ ಸಂಪೂರ್ಣವಾಗಿ ಹಳ್ಳ ಹಿಡಿದಿದ್ದು, ಜನಸಾಮಾನ್ಯರ ದಾಹ ನೀಗಿಸುವ ಬದಲಿಗೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ಜೇಬು ತುಂಬಿಸುವ ದಂಧೆಯಾಗಿ ಮಾರ್ಪಟ್ಟಿದೆ ಎಂಬ ಗಂಭೀರ ಆರೋಪ ಕೇಳಿಬರುತ್ತಿದೆ. ತಾಲೂಕಿನ ವಿವಿಧ ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ವಿಪರೀತವಾಗಿದ್ದು, ಸಾರ್ವಜನಿಕರು ಹನಿ ನೀರಿಗೂ ಪರದಾಡುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಅಧಿಕಾರಿಗಳ ನಿರಾಸಕ್ತಿ ಮತ್ತು ಬೇಜವಾಬ್ದಾರಿತನಕ್ಕೆ ಬೇಸತ್ತ ಮಲೆನಾಡು ಕರಾವಳಿ ಜನಪರ ಒಕ್ಕೂಟದ ನವೀನ್ ಕರುವಾನೆ ಅವರು ಕೊಪ್ಪ ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಅಧಿಕಾರಿಗಳಿಗೆ ಇಸ್ಪೇಟ್ ಕಾರ್ಡ್ಗಳನ್ನು ನೀಡುವ ಮೂಲಕ ವಿನೂತನ ಹಾಗೂ ವ್ಯಂಗ್ಯಭರಿತ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಇಸ್ಪೇಟ್ ಕಾರ್ಡ್ಗಳನ್ನು ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ತಲುಪಿಸುವಂತೆ ಅವರು ಆಗ್ರಹ ಮಾಡಿದ್ದಾರೆ. ಗ್ರಾಮಸ್ಥರು ತಮ್ಮ ಕುಡಿಯುವ ನೀರಿನ ಸಮಸ್ಯೆಗಳನ್ನು ಹೊತ್ತು ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿಗಳಿಗೆ ನೂರಾರು ಬಾರಿ ಅಲೆದಾಡಿದ್ರೂ ಅಧಿಕಾರಿಗಳು ಸದಾ ಆನ್ಲೈನ್ ಮೀಟಿಂಗ್ ನೆಪ ಹೇಳಿ ಜಾರಿಕೊಳ್ತಾ ಇದ್ರು. ಇದರಿಂದ ಆಕ್ರೋಶಗೊಂಡ ನವೀನ್ ಕರುವಾನೆ ಅವರು ಅಧಿಕಾರಿಗಳನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ವಿಶೇಷವಾಗಿ ಕೊಪ್ಪ ತಾಲೂಕಿನ ಶಾನವಳ್ಳಿ, ಕೆಸಗೋಡು, ಸೊಪ್ಪಿನಮಕ್ಕಿ ಮತ್ತು ಅಗಲಿ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಪರಿಸ್ಥಿತಿ ಅತ್ಯಂತ ಭೀಕರವಾಗಿದ್ರೂ ಯಾವುದೇ ಅಧಿಕಾರಿ ಇತ್ತ ಮುಖ ಮಾಡಿಲ್ಲ. ಸ್ವತಃ ಸ್ಥಳೀಯ ಶಾಸಕರು ಸಮಸ್ಯೆ ಬಗೆಹರಿಸುವಂತೆ ಸೂಚನೆ ನೀಡಿದ್ರೂ ಅಧಿಕಾರಿಗಳು ಅದಕ್ಕೆ ಕ್ಯಾರೆ ಎನ್ನದೇ ಇರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಮಳೆಗಾಲ ಆರಂಭವಾಗಲಿದ್ದು, ಅರ್ಧಕ್ಕೆ ನಿಂತಿರುವ ತುರ್ತು ಕಾಮಗಾರಿಗಳು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳ ನಿರಾಸಕ್ತಿಯಿಂದಾಗಿ ನೆನೆಗುದ್ದಿಗೆ ಬಿದ್ದಿವೆ ಎಂದು ನವೀನ್ ಕರುವಾನೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗಿಫ್ಟ್ ಪ್ಯಾಕನ್ನು ನಾವು JCM ಅವರಿಗೆ ಕೊಡ್ತಾ ಇದ್ದೀವಿ. ಯಾಕಂದರೆ ಕೆಲಸದ ಆಗ್ತಾ ಇಲ್ಲ, ಸುಮ್ಮನೆ ಆರಾಮಾಗಿದ್ದಾರೆ. ಹಾಗಾಗಿ ಪ್ಲೇ ಕಾರ್ಡ್ಸನ್ನು ಆಟ ಕೂತ್ಕೊಂಡ್ರೆ ಇವರು ಅಂಥೇಳಿ ನಾವು ಪ್ಲೇ ಕಾರ್ಡ್ಸನ್ನು ಕೊಡ್ತಾ ಇದ್ದೀವಿ. ಯಾಕಂದರೆ ನೀರಿನ ಸಮಸ್ಯೆ ಸರಿ ಮಾಡಿ ಅಂದರೆ ಇವಾಗ ಕೆಲಸ ಮಾಡಿಸ್ತಾ ಇಲ್ಲ. ಹಾಗಾಗಿ ಇದನ್ನು ಮೇಲಧಿಕಾರಿಗಳಿಗೆ ಕೊಡಬೇಕು ಅಂತ ನಾನು ಕೇಳ್ತೀನಿ. ನೀವೆಲ್ಲರೂ ಕೂಡ ಕೇಳಿ ಫ್ಯಾನ್ ಆಫ್ ಮಾಡ್ಬೇಕು. ನಾನು ಹೋಗಿ ಆನ್ ಕಳಿ, ನನ್ನ ಫ್ಯಾನ್ ಬೇಡ, ಫ್ಯಾನ್ ಆಫ್ ಮಾಡಿ ನಾವು ಹೋಗ್ಬೇಕು ಆನ್ ಕಳಿ. ತಂಪಾದ ಗಾಳಿ ಬರುತ್ತೆ, ನೀರಿದೆ. ದಯವಿಟ್ಟು ಮಾಡ್ಕೊಡಿ, ನಿಮ್ಮ ಜಿಲ್ಲಾ ಅಧಿಕಾರಿಗಳು ಎಲ್ಲರೂ ಕೊಡಿ, ಅವ್ರು ಬರೋ ಕೇಳ್ಕೊಂಡು ಈ ಕಾರ್ಡ್ಸ್ನ ಆಚಾರ ಸರ್. ನಮಸ್ಕಾರ. ಓಕೆ, ಇದು ಕರ್ಕಿ ಬೇರೆ ಹೇಳಿದೆ, ಸರಿ ಮಾಡಲಿಲ್ಲ. ಇಡೀ ಸೊಪ್ಪಿನಮಕ್ಕಿ ಅನ್ನೋ ಊರಿಗೆ ನೀರೇ ಇಲ್ಲ ಸರ್. ನೀರೇ ಇಲ್ಲ, ಬೋರ್ ಹೊಡೆದ್ವಿ, ಈಗ ನೀರಿಲ್ಲ ಸರ್. ನಾಳೆ ನಿಕ್ಕುಟ್ ಸಂಬಂಧ ಇದೆ, ಬಂದಿರೋ ನೆಂಟನ್ನು ಚಮ್ ಕೊಟ್ಟು ಎದಕ್ಕೆ ಕಳಿಸೋದು ಅವರಿಗೆ? ನಮ್ಮ ಸಮಸ್ಯೆ ಹೌದು ಸರ್, ಎಲ್ಲಿರ್ತಾರೆ ಗೊತ್ತಿಲ್ಲ. ನನ್ನ ಹೋರಾಟವನ್ನು ನಾನು ಮಾಡಿದ್ದೀನಿ. ನಿಮ್ಮ ಮೇಲಧಿಕಾರಿಗಳು ಎಲ್ಲಿಂದ ಮಾಡ್ತಾರೋ ಗೊತ್ತಿಲ್ಲ. ಸರ್ಕಾರ ದುಡ್ಡಿಲ್ಲ ಅಂತ ನಾವು ದುಡ್ಡಿಲ್ಲ ಆಗಲ್ಲ ಅಂತ ಹೇಳ್ತೇವೆ. ನಾವು ಭಿಕ್ಷೆ ಎತ್ತಿ ನಾವು ಅದು ಸರಿ ಮಾಡಿಕೊಡ್ತೀವಿ, ನೀರು ವ್ಯವಸ್ಥೆ ಮಾಡಿಕೊಡ್ತೀವಿ. ನಿಮ್ಮ ಇಲಾಖೆಗೆ ಸರ್ಕಾರಕ್ಕೆ ಆಗಲ್ಲ ಅಂತ ಹೇಳಿ ನಾವು ಮಾಡಿಕೊಡ್ತೀವಿ. ಕೇಂದ್ರ ಸರ್ಕಾರ ಹೇಳ್ತಾ ಇದೆ ನಾವು ಕೋಟಿಗಟ್ಟಲೆ ನೀರಿಗಾಗಿ ವ್ಯವಸ್ಥೆ ಮಾಡ್ತಾ ಇದೀವಿ ಅಂತೇಳಿ. ಏನ್ ಮಾಡ್ತಾ ಇದೆ ನಿಮ್ಮ ಇಲಾಖೆ ಅಧಿಕಾರಿಗಳು? ನಿಮ್ಮ ಇಲಾಖೆ ಅಧಿಕಾರಿಗಳು ಮೇಲೆ ಕುತ್ಕೊಂಡಿರಲ್ಲ, AC ರೂಮಲ್ಲಿ ಏನ್ ಕತ್ತೆ ಕಟ್ತಾರ? ಹೌದು, ಕತ್ತೆ ಕಟ್ತಾರೆ ಅವರು. ಏನ ವಿಷಯ? ಎಷ್ಟು ನಿಮ್ಗೆ ಹೇಳ್ತಾರೆ ನೀರಿಲ್ಲ ಅಂತ ಹೇಳಿ? 2 ವರ್ಷ ಕೂತ್ರೆ ಈ ವ್ಯವಸ್ಥೆ ಸರಿಯಾಗಬೇಕು ಅಂತೇಳಿ. ನಮ್ಮ ಜನರಿಗೆ ಬಡವರಿದ್ದಾರೆ, ಬೆಳಿಗ್ಗೆ ಮುಂಚೆ ನೀರು ಮುಂದೆ ಕೂಲಿಗೆ ಹೋಗ್ಬೇಕು, ಎಲ್ಲಿ ಹೋಗೋದು? ನಾನು ಸ್ಥಿತಿ ಯೋಚನೆ ಮಾಡಿ, ನಾನು ಜನರನ್ನೇ ಆಗ್ತಾ ಇದ್ದೀನಿ. ನೀರಿಲ್ಲ, ಅಪ್ರೂವ್ ಆಗಬೇಕು. ಯಾಕೆ ಮಾಡ್ತಾ ಇಲ್ಲ? ಜಿಲ್ಲಾಧಿಕಾರಿಗಳು ಇದನ್ನು ಗಮನಿಸಬೇಕು. ಅದಕ್ಕೋಸ್ಕರ ನಾವು ಎಲ್ಲರಿಗೂ ಕೂಡ ಪ್ಲೇ ಕಾರ್ಡ್ಸ್ ಕೊಡ್ತಾ ಇದ್ದೀವಿ. ನಿಮ್ಮ ಇಲಾಖೆಯ ಮೇಲಧಿಕಾರಿಗಳು ಬಡ ಕೇಳ್ಕೊಂಡು ಇಲ್ಲಿ ತಂಪಾದ ವಾತಾವರಣ ಇದೆ, ಹೇಳ್ಕೊಡಿ. ಯಾವುದು ಆಗಲ್ಲ, ಅದೇ ಕರೆಕ್ಟ್ ಹೇಳ್ಕೊಂಡ್ಬಿಟ್ರೆ ಯಾವುದು ಆಗ್ತಿಲ್ಲ. ಹೌದು ಸರ್, ನಮ್ಗೆ ಹೇಳೋದು ಮಾತ್ರ ಅವಶ್ಯಕತೆ ಇಲ್ಲ. ಗ್ರೌಂಡ್ ರಿಪೋರ್ಟ್ ನೀವು ಹಾಕ್ಬೇಕು. ನೀವು ಹಾಕಿರೋ ರಿಪೋರ್ಟ್ ಅನ್ನ ಅವನು ಏನಾಗಿದೆ ನೋಡ್ಬೇಕು. ನೀವು ಹಾಕಿರೋದು ನಾನು ದೊಡ್ಡ ತಯಾರಿಲ್ಲ ಇಲ್ಲ ಸರ್. ಅವ್ರು ಹಾಕಿದ್ದೀರಿ, ಅವ್ರ ಕತ್ತ ಹೇಳೋಧಿಕಾರಿಗಳು ನಾಳೆ ನೋಡಿ ಮನೆ ಹೋಗ್ತೇನೆ. ಮನೆ ಹೋಗಿ ನೀವು ನಿಮ್ ಕೆಲಸಗಳನ್ನ ಹೊಡಿದೀವಿ, ನೀವು ಇಟ್ಟಿದ್ದೀರಿ. ಮೇಲಧಿಕಾರಿಗಳು ಒಪ್ಪ ಕೊಟ್ಟು ಯಾಕೆ ಮಾಡ್ತಾ ಇಲ್ಲ? ಆದ್ರೆ ರಾಜೀನಾಮೆ ಕೊಟ್ಟು ಮನೆ ಹೋಗಿ ಆ ಜಾಗಕ್ಕೆ ನನ್ನಂತ ಬೇರೆ ಬಂದು ಕೆಲಸ ಮಾಡ್ತಾನೆ. ಮನೆಗೆ ಹೋಗ್ತೇನೆ ಅವ್ರನ್ನ. ಓಕೆ ಬೈ, ನಾನು ಮಾತಾಡೋಣ ಸರ್. ನೀವು ಹೇಳಿ ಈ ತರ ಕೊಡಿ. ನನ್ನ ತಾಳ್ಮೆಯನ್ನ ಪರೀಕ್ಷೆ ಮಾಡಬಾರ್ದು. ಇವತ್ತು ನಾನು ಒಬ್ಬ ಬಂದಿದ್ದೀನಿ, ಇನ್ನೊಬ್ಬರು ಬರೋದವರು ಇಡೀ ನಮ್ಮ ಪಾರ್ಟಿ ಎಲ್ಲರೂ ಬರ್ತಾರೆ. ನೀರಿನ ವ್ಯವಸ್ಥೆ ಇಲ್ಲ ಅಂತ ಹೇಳಿ ನಾವು ಬಹಳ ದಿನದಿಂದ ಬಗ್ಗೆ ಬಿಡ್ತೇವೆ. ನೀವು ಇವತ್ತಿನವರೆಗೂ ಈಗ ನೀರಿನ ಸಮಸ್ಯೆ ಬಗ್ಗೆ ತಲೆಗೆಸ್ಕೊಳ್ತಾನೆ ಇಲ್ಲ. ನೀವು ಚೆನ್ನಾಗಿ ಒಳ್ಳೆ ನೀರು ಬಿಸ್ಲೆಟ್ ನೀರು ಬರುತ್ತೆ ಕುಡಿತಾ ಇದ್ದೀರಿ.
ನಮ್ಮ ಸಮಸ್ಯೆಗಳ ಬಗ್ಗೆ ನಿಮ್ಮ PDOಗಳನ್ನು ಕರೆದ್ಬಿಟ್ಟು ಯಾವ ಥರ ಈ ನೀರಿನ ಸಮಸ್ಯೆ ಏನಾಗಿದೆ ರಿಪೋರ್ಟ್ ಕೇಳಿದ್ದೀರಾ? ಕೇಳಿಲ್ಲ. ಅದಕ್ಕೋಸ್ಕರ ಆ ಸಮಸ್ಯೆಗಳನ್ನು ನಾವು ಹೇಳಿ ನಮ್ಮ ಪಂಚಾಯತ್ ಸಾಕಾಗಿದೆ. ಆದ್ದರಿಂದ ಇದನ್ನು ಇಷ್ಟನ್ನು ತಾವು ದಯಮಾಡಿ ತಗೊಳ್ಬೇಕು. ಇದರಲ್ಲಿ ಒಳ್ಳೆಯ ಇಸ್ಪಿಟ್ ಬಿಡಿ ಇದೆ, ಆಡ್ತಾ ಕುತ್ಕೊಬೇಕು ಅಂತ. ದಯವಿಟ್ಟು ಅದನ್ನು ತಗೊಳ್ಳಿ ಸರ್, ದಯವಿಟ್ಟು. ನನ್ನ ಹತ್ರ ನನ್ನ ಪಂಚಾಯತ್ ನನ್ನ ಹತ್ರ ಕೊಡೋಕೆ ಆಗೋದಿಲ್ಲ. ನಮ್ಮ ಸಮಸ್ಯೆ ಸೊಪ್ಪಿನ ಮಟ್ಟಿಗೆ ನೀರಿಲ್ಲದೆ 2 ವರ್ಷದ ಹೇಳ್ತಿದ್ದೀವಿ. ಹೋದ ವರ್ಷ ಟ್ಯಾಂಕರ್ ನೀರು ಕೊಟ್ವಿ. ಸುಮಾರು 20 ದಿನದಿಂದ ಹೇಳ್ತಾರೆ ಪಂಚಾಯತಿಗೆ ನೀರಿಲ್ಲ ಅಂತೇಳಿ. ಒಂದು ಟ್ಯಾಂಕರ್ ಕೂಡ ನೀರು ಕೊಡೋದಾಗಿಲ್ಲ. ನಾಳೆ ವೈಕುಂಠ ಸಮಾರಾಧನೆ ಸೊಸೈಟಿ ಸೊಪ್ಪಿನ ಮಟ್ಟಿಗೆ 150-200 ಜನ ನೆಂಟರು ಬಂದು ಇದ್ದಾರೆ. ಅವರು ಬೆಳಿಗ್ಗೆ ಮುಂಚೆ ಎಲ್ಲಿ ಕಳಿಸ್ತಾರೆ, ಅವ್ರಿಗೆ ಕುಡಿಯೋಕೆ ನೀರು ಯಾರು ಎಲ್ಲಿಂದ ಕೊಡ್ತಾರೆ? ಒಂದು 15 ಮನೆ ನೀರಿಲ್ಲ. ಕೆಸಕೋಡು ಎಲ್ಲ JJM ರೆಡಿಯಾಗಿದೆ. ಉದ್ಘಾಟನೆ ಮಾಡಕ್ಕಂತ ನಾನು ತರತರಿ ಮಾಡಿದ್ರು. ನೋಡಕ್ ಬರಕ್ ಹೋದ್ರೆ ಆ ನಲ್ಲಿ ತುಂಡಾಗಿದ್ದಾವೆ. ಎಲ್ಲ ರೆಡಿಯಪ್ಪ, ಸ್ವಿಚ್ ಹಾಕಿದ್ರೆ ಟ್ಯಾಂಕಿಗೆ ನೀರು ಹೋಗುತ್ತೆ. ಟ್ಯಾಂಕಿಯಿಂದ ನೀರು ಹೊರಬಿಡಕ್ಕೆ ಆಗ್ತಾ ಇಲ್ಲ. ಸರಿ ಮಾಡಿದ್ದೆ, ನಿಮ್ಮ JJM ಆಗಲಿಲ್ಲ, ನಿಮ್ಮ ಇಲಾಖೆಗೂ ಆಗಲಿಲ್ಲ. ಇಷ್ಟು ನೆಗ್ಲಿಜೆನ್ಸಿ ಅಂತಂದ್ರೆ ಇದರ ಪ್ರತಿಭಟನೆ ಭಾಗವಾಗಿ ನೀವು ಆರಾಮಾಗಿರ್ಬೇಕು, ಟೆನ್ಷನ್ ತರಬೇಕು. ಅದಕ್ಕೋಸ್ಕರ ಈ PDS ಯಾರು ಬೇಕು ಎಲ್ಲ ಅವ್ರು JJM ಫಸ್ಟ್ ಬರೀ ಕೇಳಬೇಕು. ಒಂದು ಟೇಬಲ್ ಹಾಕ್ಕೊಡಿ, ಫ್ಯಾನ್ ಹಾಕ್ಕೊಡಿ. ಯಾಕೆ ಆಫ್ ಮಾಡಿದ ಫ್ಯಾನ್ ಹಾಕ್ಕೊಡಿ, ಕರೆಂಟ್ ಇಲ್ಲ, ಇರಬೇಕು ಹಾಕ್ಕೊಡಿ. ನಮಸ್ಕಾರ. ನನಗೆ ಸರ್ ನೋಡಿ, ನಾಳೆ ಸಂಜೆ ಒಳಗಡೆ, ಇವತ್ತು ಸಂಜೆ ಒಳಗಡೆ ಸೊಪ್ಪಿನ ಮಕ್ಕಿಗೆ ಟ್ಯಾಂಕರ್ ನೀರು ಹೋಗದೆ ಇಲ್ಲಿ ನಾಳೆ ಬೀಗ ಹಾಕ್ತೀನಿ. ನೀವು ಒಂದು ಕೇಸೇ ಕೊಡ್ಬೇಕು. ಇವಾಗ ಫೋನ್ ಮಾಡಿದೆ, ಮೀಟಿಂಗ್ ಹೋದ್ರಿ ವೈಕುಂಠ ಸಮಾರಾಧನೆ. ನಾನು ನಿನ್ನೆ ಸೂತ್ಕಾಂತ ಅವ್ರ ಮನೆಗೆ ಹೋಗಿದ್ದೀನಿ. ನಾನು ಊಟ ಮಾಡ್ಬೇಕಾ ಬೇಡ? ಮರ್ಯಾದೆ ಪ್ರಶ್ನೆ ನನಗೆ. ಆ ಜನ ಧ್ವನಿಯಾಗಿ ನಾವು ಮಾತಾಡ್ತಾ ಇದ್ದೀವಿ. ಈಗ ಅದೇ ಎಷ್ಟು ಸರಿ PDO ಹೇಳಿ, ಇವ್ರಿಗೆ ಹೇಳಿ ನೀರನ್ನ ಕಳಿಸ್ಬೇಕು.